ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾಗಳು ಮೇಲುಗೈಯನ್ನು ಸಾಧಿಸ್ತಾ ಇವೆ. ಇರಾನ್ ಬಳಿ ಭೂಗತ ಮಿಸೈಲ್ ಸಿಟಿಗಳು, ಡ್ಯಾನ್ಸಿಂಗ್ ಮಿಸೈಲುಗಳು, ಕಾಮಿಕಾಜಿ ಡ್ರೋನುಗಳು ಇವೆಲ್ಲ ಇದ್ರೂ ಕೂಡ ಇರಾನ್ ರೆಜಿಮ್ನ ಒಬ್ಬೊಬ್ಬೇ ನಾಯಕನನ್ನ ಕಳ್ಕೊಳ್ತಾ ಇದೆ. ಅಲ್ಲಿ ಯುದ್ಧ ಆರಂಭವಾದ ದಿನವೇ ಅದರ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸಾವುಂಟಾಯಿತು. ಆತನ ಸುತ್ತ ಇದ್ದ ಮೊದಲ ಸುತ್ತಿನ ನಾಯಕರೆಲ್ಲ ಆ ದಾಳಿಗಳಲ್ಲಿ ಸಾವನ್ನಪ್ಪಿದ್ರು. ಈಗ ಇರಾನ್ನ ಹೊಸ ಬಾಸ್ ಅನ್ನಿಸಿಕೊಂಡಿದ್ದ, ಇರಾನ್ ಆಡಳಿತದ ಎಲ್ಲವನ್ನೂ ನೋಡಿಕೊಳ್ತಾ ಇದ್ದ ಅಲಿ ಲಾರಿಜಾನಿ ಕೂಡ ಇಸ್ರೇಲ್ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇರಾನ್ ಅನ್ನೋದು ನಾವಿಕನಿಲ್ಲದ ದೋಣಿಯಂತೆ ಕಾಣ್ತಾ ಇದೆ. ಅಲಿ ಖಮೇನಿ ನಂತರ ಅಲ್ಲಿ ಸುಪ್ರೀಂ ಲೀಡರ್ ಆಗಿ ಘೋಷಿಸಲ್ಪಟ್ಟ ಮೊಸ್ತಫಾ ರಷ್ಯಾದಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದರೆ ಆತ ಇದುವರೆಗೆ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಆತನ ದನಿಯನ್ನ ಹೊರ ಜಗತ್ತು ಕೇಳಿಲ್ಲ. ಹೀಗಾಗಿ ಆತ ಬದುಕಿದಾನಾ ಇಲ್ವಾ, ಆತನ ಹೆಸರಲ್ಲಿ IRGCಯಲ್ಲಿ ಆಡಳಿತವನ್ನು ನಡೆಸ್ತಾ ಇದೆಯಾ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಆದರೂ ಒಂದಷ್ಟು ಇಂಟೆಲಿಜೆನ್ಸ್ ಮೂಲಗಳ ಪ್ರಕಾರ ಮೊಸ್ತಫಾ ರಷ್ಯಾದಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಮತ್ತು ರಷ್ಯಾ ಅಧ್ಯಕ್ಷ ಪುತಿನ್ ಖುದ್ದಾಗಿ ಮೊಸ್ತಫಾ ಚಿಕಿತ್ಸೆಯ ನಿಗಾ ವಹಿಸಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹೀಗಿರುವಾಗ ಆತ ಸದ್ಯಕ್ಕೆ ಚೇತರಿಸಿಕೊಂಡು ಸಂಪೂರ್ಣವಾಗಿ ಸಿದ್ಧ ಆಗೋವರೆಗೆ ಇರಾನ್ನ ವಿಷಯದಲ್ಲಿ ಯಾವ ನಿರ್ಧಾರಗಳನ್ನು ನೇರವಾಗಿ ತೆಗೆದುಕೊಳ್ಳಾರ. ಹೀಗಿರುವಾಗ ಇಡೀ ಯುದ್ಧವನ್ನು ಮುನ್ನಡೆಸುವ ಜವಾಬ್ದಾರಿ ಸದ್ಯಕ್ಕೆ IRGCಯ ಹೆಗಲ ಮೇಲೆ ಬಿದ್ದಿದೆ. ಅಲ್ಲಿ ಕೂಡ IRGCಯ ನಾಯಕರನ್ನು ಇಸ್ರೇಲ್ ಹುಡುಕಿ ಕೊಲ್ಲೋದಿಕ್ಕೆ ಶುರು ಮಾಡಿದೆ. ಅವರು ಪದೇ ಪದೇ ನಿರ್ದಿಷ್ಟ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇರಾನ್ ರೆಜಿಮ್ನ ನಾಯಕರನ್ನ ಕೊಲ್ಲೋ ಮೂಲಕ ಅಲ್ಲೊಂದು ಮಾನಸಿಕ ಭಯವನ್ನ ಸೃಷ್ಟಿ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಈ ಯುದ್ಧ ಬರೀ ಮಿಸೈಲುಗಳು, ಡ್ರೋನುಗಳು, ಯುದ್ಧ ವಿಮಾನಗಳು, ಸೈನಿಕರನ್ನ ದಾಟಿ ಇಂಟೆಲಿಜೆನ್ಸ್ ಮಾಹಿತಿಯ ಆಧಾರದ ಮೇಲೆ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹೀಗಾಗಿ IRGCಗೂ ಒಂದು ಭಯ ಅಲ್ಲಿ ಕಾಡದೇ ಇಲ್ಲ. ಇನ್ನು IRGCಯನ್ನ ಕಾಡ್ತಾ ಇರೋ ಏಕೈಕ ಭಯ ಅಂದ್ರೆ ಅದು ಮೊಸಾದ್. ಹಾಗಾದ್ರೆ ಮೊಸಾದ್ ಈ ಪರಿಯ ಭಯವನ್ನ ಇರಾನ್ನಲ್ಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿರೋದು ಹೇಗೆ? ಇರಾನ್ ಅಂತ ಇಸ್ಲಾಮಿಕ್ ರೆಜಿಮ್ನ ಒಳಗೆ ಕೂಡ ಮೊಸಾದ್ ಹೇಗೆ ಇನ್ಫಿಲ್ಟ್ರೇಟ್ ಆಗಿದೆ, ಅದಕ್ಕೆ ಅವರಿಗೆ ನೆರವು ಕೊಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ನ ಯುದ್ಧ ತಂತ್ರಗಳು ಸೋಲ್ತಾ ಇವೆ. ಆಯುಧಗಳನ್ನು ಮಾಡಿಟ್ಟುಕೊಂಡ್ರೆ ಆ ಆಯುಧಗಳು ಶತ್ರುಗಳ ಮಿಸೈಲ್ ದಾಳಿಗೆ ಸಿಗದ ಹಾಗೆ ಅವುಗಳನ್ನು ನೆಲದಾಳದಲ್ಲಿ ಬಚ್ಚಿಟ್ರೆ, ಸೇನೆಯನ್ನ ಡಿಸೆಂಟ್ರಲೈಸ್ ಮಾಡಿದ್ರೆ, ಎಲ್ಲ 31 ಪ್ರಾಂತ್ಯಗಳಿಗೂ ಪ್ರತ್ಯೇಕ ತುಕಡಿಗಳನ್ನಿಟ್ರೆ, ಅಲ್ಲಿ ಆಯುಧಗಳನ್ನು ಜೋಡಿಸಿ ಇಟ್ಟುಬಿಟ್ರೆ, ಶಾಹಿದ್ ಹೆಸರಿನ ಕಡಿಮೆ ಬೆಲೆಯ ಡ್ರೋನುಗಳನ್ನು ಸಿದ್ಧ ಮಾಡಿಟ್ಟುಕೊಂಡ್ರೆ ಯುದ್ಧವನ್ನ ಗೆದ್ದು ಬಿಡಬಹುದು ಅನ್ನೋ ಇರಾನ್ನ ಪ್ಲಾನ್ ಏನಿತ್ತು ಅದು ಈಗ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಯುದ್ಧದಲ್ಲಿ ಆಯುಧಗಳಷ್ಟೇ ಇಂಪಾರ್ಟೆಂಟು, ಇಂಟೆಲಿಜೆನ್ಸ್ ಅನ್ನೋದು ಇರಾನ್ಗಿಂತ ತುಂಬಾ ಚೆನ್ನಾಗಿ ಇಸ್ರೇಲ್ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅವರು ತಂತ್ರಜ್ಞಾನವನ್ನು ಬಳಸಿಕೊಂಡು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಶತ್ರುಗಳನ್ನು ಮಟ್ಟ ಹಾಕ್ತಾ ಇದ್ದಾರೆ. ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಬಳಸ್ಕೋತಾ ಇದ್ದಾರೆ. ಅದೆಲ್ಲದರ ಜೊತೆಗೆ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಕೂಡ ಇಸ್ರೇಲ್ ದೊಡ್ಡ ಮಹತ್ವವನ್ನು ಕೊಡ್ತಾ ಇದೆ. ಹೀಗಾಗಿನೇ ಈ ಸಂಘರ್ಷದಲ್ಲಿ ಇಸ್ರೇಲ್ನ ಕೈ ಮೇಲಾದಂತೆ ಕಾಣ್ತಾ ಇರೋದು ಮತ್ತು ಅಲ್ಲಿ ಇಸ್ರೇಲ್ ಗೆಲುವಿಗೆ ಕಾರಣ ಆಗ್ತಾ ಇರೋದು ಅವರ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್. ಇಲ್ಲಿ ಇರಾನ್ ಬೇಕಾಬಿಟ್ಟಿ ದಾಳಿಗಳನ್ನ ಮಾಡ್ತಾ ಇದೆ. ಮ್ಯಾಡ್ ಅಟ್ಯಾಕ್ಸ್ ಅಂತೀವಲ್ಲ, ಆ ಥರದ ದಾಳಿಗಳನ್ನ ಇರಾನ್ ಮಾಡ್ತಾ ಇರೋದ್ರಿಂದ ಅವರ ಎಲ್ಲ ಗುರಿಗಳು ನಿರ್ದಿಷ್ಟವಾಗಿ ತಲುಪಬೇಕಾದ ಕಡೆಗೆ ತಲುಪ್ತಾ ಇಲ್ಲ. ಅದರಲ್ಲೂ ಇಸ್ರೇಲ್ ಮೇಲೆ ಇರಾನ್ ಮಾಡ್ತಾ ಇರೋ ದಾಳಿಗಳು ರ್ಯಾಂಡಮ್ ಆಗಿ ಕಾಣ್ತಾ ಇವೆ. ಇರಾನ್ ಕೂಡ ರಾಯಭಾರ ಕಚೇರಿಗಳು, ಪೆಟ್ರೋಲಿಯಂ ರಿಫೈನರಿಗಳು, ಏರ್ಪೋರ್ಟ್ಗಳು, ಪೋರ್ಟ್ಗಳು, ಹೀಗೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ. ಆದರೆ ಅದು ಬೇಹುಗಾರಿಕಾ ಮಾಹಿತಿಯ ಆಧಾರದಲ್ಲಿ ನಡೀತಿರೋ ದಾಳಿ ಅಲ್ಲ. ಇನ್ನು ಇಸ್ರೇಲ್ ಹಾಗೂ ಅಮೆರಿಕಾದ ದಾಳಿಗಳು ಅಕ್ಯುರೇಟ್ ಆಗಿವೆ. ಎಲ್ಲಿ ದಾಳಿ ಮಾಡಬೇಕೋ ಅಲ್ಲೇ ದಾಳಿಗಳಾಗ್ತಾ ಇವೆ. ಅವು ಎಷ್ಟು ನಿಖರವಾಗಿವೆ ಅಂದ್ರೆ, ಫೆಬ್ರವರಿ 28ನೇ ತಾರೀಕು ಅಲಿ ಖಮೇನಿನ ಹೊಡೆದ್ರಲ್ಲ, ಆ ದಾಳಿ ನಡೆದ ಜಾಗದ ಬಗ್ಗೆ ಇಸ್ರೇಲ್ಗೆ ಸ್ಪಷ್ಟ ಮಾಹಿತಿ ಇತ್ತು. ಅಲ್ಲಿ ಯಾರೆಲ್ಲ ಇದ್ದಾರೆ, ಖಮೇನಿ ಇದ್ದಾರಾ ಇಲ್ವಾ, ಅವ್ರ ಜೊತೆ ಇನ್ಯಾರಿದ್ದಾರೆ, ಎಷ್ಟು ಗಂಟೆಗೆ ಅಲ್ಲಿಗೆ ಮಿಸೈಲ್ ಹಾಕಿದ್ರೆ ಏನಾಗುತ್ತೆ, ಯಾವ ಮಿಸೈಲ್ ಅನ್ನ ಅಲ್ಲಿಗೆ ಬಳಸಬೇಕು, ಇದೆಲ್ಲವನ್ನ ಕೂಡ ಇಸ್ರೇಲ್ ಅತ್ಯಂತ ಸ್ಪಷ್ಟವಾಗಿ ಮಾರ್ಕ್ ಮಾಡಿಕೊಂಡಿತ್ತು. ಅದರಂತೆ ಅಲ್ಲಿ ದಾಳಿ ನಡೀತು ಮತ್ತು ಖಮೇನಿ ಸೇರಿದಂತೆ ಇರಾನಿನ ಮೇಲ್ಪದರದ ನಾಯಕತ್ವವನ್ನು ನಾಶ ಮಾಡೋದಕ್ಕೆ ಈ ದಾಳಿಯ ಮೂಲಕ ಇಸ್ರೇಲ್ಗೆ ಸಾಧ್ಯ ಆಯಿತು. ಅದರ ಜೊತೆ ಈಗ ಬಸೀಸ್ ಪಡೆಯ ಮುಖ್ಯಸ್ಥ ಗುಲಾಮ್ ರೆಜಾ ಸುಲೇಮಾನಿ ತನ್ನ ಪಡೆ ಜೊತೆ ಯಾವುದೋ ಸಣ್ಣ ಕಾಡಲ್ಲಿ ಅಡಗಿ ಕೂತಿದ್ದಂತೆ. ಆ ಮಾಹಿತಿಯನ್ನು ಪಡ್ಕೊಂಡ ಇಸ್ರೇಲ್ ಸೀದಾ ಈ ಸುಲೇಮಾನಿ ಇರೋ ಸ್ಥಳದ ಮೇಲೆ ಬಾಂಬಿಂಗ್ ಮಾಡಿದೆ. ಅಷ್ಟೇ, ಅದೆಷ್ಟು ಜನರ ರಕ್ತ ಹೀರಿದ್ನೋ, ಅದೆಷ್ಟು ಪ್ರತಿಭಟನಾಕಾರರನ್ನ ಹೊಡೆದು ಹಾಕ್ಸಿದ್ನೋ, ಗುಲಾಮ್ ರೆಜಾ ಸುಲೇಮಾನಿ ಇಸ್ರೇಲಿನ ಮಿಸೈಲ್ ದಾಳಿಗೆ ಸೀದಾ ಹೂರುಗಳನ್ನು ಹುಡುಕೊಂಡು ಹೋಗೇ ಬಿಟ್ಟಿದ್ದಾನೆ. ಇದೇ ಪರಿಸ್ಥಿತಿ ಅಲಿ ಅರ್ದಶೀರ್ ಲಾರಿಜಾನಿ ಅವರಿಗೂ ಆಗಿದೆ. ಆತ ತೆಹ್ರಾನ್ನ ಹೊರವಲಯದಲ್ಲಿ ತನ್ನ ಮಗಳ ಮನೆಯಲ್ಲಿದ್ದಾಗ
ದಾಳಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಾರಿಜಾನಿ ಅವರ ಮಗ ಕೂಡ ಅಲ್ಲಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಲಾರಿಜಾನಿ ಎಲ್ಲೆಲ್ಲಿ ಹೋಗ್ತಾರೆ, ಯಾವ ಸಂದರ್ಭದಲ್ಲಿ ದಾಳಿ ಮಾಡಿದ್ರೆ ಅಲ್ಲಿ ಹೆಚ್ಚು ನಾಗರಿಕ ಸಾವು ನೋವುಗಳಿಗೆ ಅವಕಾಶ ಆಗದ ಹಾಗೆ ನಿರ್ದಿಷ್ಟವಾಗಿ ಲಾರಿಜಾನಿಯನ್ನೇ ಕೊಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿಕೊಂಡೆ ಆತ ಮಗಳ ಮನೆಯನ್ನ ಪ್ರವೇಶ ಮಾಡಿದ ನಂತರ ಆ ಮನೆ ಮೇಲೆ ಮಿಸೈಲ್ ಅನ್ನ ಹಾಕಲಾಗಿದೆ. ಇದು ಇಸ್ರೇಲ್ನ ನಿಖರ ದಾಳಿಗಳಿಗೊಂದು ಸಣ್ಣ ಉದಾಹರಣೆ. ಗೆಳೆಯರೆ, ಲಾರಿಜಾನಿ ಮೇಲೆ ಅಲಿ ಖಮೇನಿಯ ಮನೆ ಮೇಲಾದ ದಾಳಿಗಳು ಮಾತ್ರ ಅಲ್ಲ, ಮೊನ್ನೆ ಬೈರೂತ್ ಅಲ್ಲಿ ಕೂಡ ಇಂಥದ್ದೇ ಒಂದು ದಾಳಿಯನ್ನ ಇಸ್ರೇಲ್ ಮಾಡಿದೆ. ಅಲ್ಲಿನ ಹೋಟೆಲ್ ಒಂದಕ್ಕೆ ಇರಾನ್ನ IRGCಯ 4 ಅಧಿಕಾರಿಗಳು ಬರ್ತಾರೆ. ಅವರು ಆ ದೊಡ್ಡ ಹೋಟೆಲಿನಲ್ಲಿ 15 ಕೊಠಡಿಗಳನ್ನ ಬುಕ್ ಮಾಡ್ಕೋತಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ರೂಮುಗಳನ್ನ ಬುಕ್ ಮಾಡ್ಕೋತಾರೆ. ಆ ನಂತರ ಅಷ್ಟು ಜನ ಒಂದೇ ರೂಮಲ್ಲಿ ಉಳ್ಕೋತಾರೆ. ಹಾಗೆ ಆ ಹೋಟೆಲಿನ CCTVಗಳನ್ನ ಕೂಡ ನಿಷ್ಕ್ರಿಯಗೊಳಿಸ್ತಾರೆ. ಇಷ್ಟಾದ್ರೂ ಕೂಡ ಇಸ್ರೇಲ್ ಆ ಹೋಟೆಲಿನ ಮೇಲೆ ದಾಳಿ ಮಾಡುತ್ತೆ. ಎಷ್ಟು ನಿಖರ ದಾಳಿ ಅಂದ್ರೆ ಆ 4 ಜನ ಇದ್ದ ಕೊಠಡಿಯ ಒಳಗೆ ಮಿಸೈಲ್ ನುಗ್ಗುತ್ತೆ ಮತ್ತು 4 ಜನ ಅಲ್ಲಿ ಸಾವಿಗೀಡಾಗ್ತಾರೆ. ಇದು ಇಸ್ರೇಲಿನ ನಿಖರ ದಾಳಿಗೊಂದು ಉದಾಹರಣೆ. ಇದರ ಜೊತೆ ಅಮೆರಿಕ ಕೂಡ ಇರಾನ್ನ ಮಿಸೈಲ್ ಸಿಟಿಗಳ ಬಾಗಿಲುಗಳ ಮೇಲೆ ದಾಳಿ ಮಾಡ್ತಾ ಇದೆ. IRGCಯ ಕಮಾಂಡಿಂಗ್ ಸೆಂಟರ್ಗಳನ್ನು ಅವರು ಹೊಡೆದು ಹಾಕ್ತಾ ಇದ್ದಾರೆ. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಮಾಹಿತಿಯ ಆಧಾರದ ಮೇಲೆ. ಇಲ್ಲಿ ಇಸ್ರೇಲ್ಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ಮೊಸಾದ್. ಸ್ನೇಹಿತರೆ, ಆಯತುಲ್ಲಾ ಖಮೇನಿನ ಹೊಡೆದು ಹಾಕಿದಾಗ ಮೊಸಾದ್ ಹೇಗೆಲ್ಲ ಪ್ಲಾನ್ ಅನ್ನ ಸಿದ್ಧ ಮಾಡಿತ್ತು ಅನ್ನೋದ್ರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಹಾಗೆ ಇಸ್ರೇಲ್ ಹೇಗೆ ಟೆಕ್ನಾಲಜಿಯನ್ನು ಕೂಡ ತನ್ನ ದಾಳಿಗಳಿಗೆ ಬಳಸ್ಕೋತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೆ. ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ರೆ ನೀವು ಅದನ್ನ ಕೂಡ ನೋಡಬಹುದು. ಇನ್ನು ಮೊಸಾದ್ ಇರಾನ್ ನಲ್ಲಿ ಕೆಲಸ ಮಾಡ್ತಾ ಇರೋದು ಇದೇ ಮೊದಲ ಬಾರಿ ಅಲ್ಲ. ಈ ಹಿಂದೆ ಇರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿಗಳಲ್ಲಿ ಕೂಡ ಮೊಸಾದ್ನ ಪಾತ್ರ ತುಂಬಾ ದೊಡ್ಡದಿತ್ತು. ಮೊಸಾದ್ಗಾಗಿ ಇರಾನ್ ನಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅನುಮಾನದ ಮೇಲೆ ಬಸಿಸ್ ಪಡೆಗಳು ಹಾಗೂ IRGC ಅಲ್ಲಿನ ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ವು. ಮೊನ್ನೆ ಕೂಡ ಮೊಸಾದ್ಗೆ ಸಹಾಯ ಮಾಡಿದ ಆರೋಪದ ಮೇಲೆ ಬಂಧಿತನಾಗಿದ್ದ ವ್ಯಕ್ತಿಯೊಬ್ಬನನ್ನ ಇರಾನ್ ನೇಣಿಗೆ ಹಾಕಿದೆ. ಸಾಕಷ್ಟು ಜನಕ್ಕೆ ಇರಾನ್ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದೆ. ಇಲ್ಲಿ ಇರಾನ್ನ ಶಿಕ್ಷೆಗಳು ಹೇಗಿರುತ್ತವೆ ಅಂದ್ರೆ ಬರೀ ಮೊಸಾದ್ಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದೇ ಕಾರಣ ಅಲ್ಲ. ಈ ಹಿಂದೆ ರೆಜಿಮ್ ವಿರುದ್ಧ ಪ್ರತಿಭಟನೆ ಮಾಡಿದವರನ್ನ ಕೂಡ ಇವರು ಮೊಸಾದ್ ಏಜೆಂಟ್ರೇ ಅಂತ ಹೇಳಿ ಅವರನ್ನು ಹಿಡ್ಕೊಂಡು ಹೋಗಿ ಇರಾನ್ ನೇಣಿಗೆ ಹಾಕ್ತು. ಹೀಗೆ ಮೊಸಾದ್ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ ಅನ್ನೋ ಅನುಮಾನ ಬಂದರೂ ಕೂಡ ಅಂಥವರನ್ನ ಇರಾನ್ ಬದುಕೋದಿಕ್ಕೆ ಬಿಡೋದಿಲ್ಲ. ಇಷ್ಟಾದ್ರೂ ಇರಾನ್ನಲ್ಲಿ ಮೊಸಾದ್ನ ನೆಟ್ವರ್ಕ್ ಚಿಕ್ಕದೇನಲ್ಲ. ಅಲ್ಲಿ ಇಸ್ರೇಲಿ ಏಜೆಂಟರ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರನ್ನೆಲ್ಲ ಸಾಲಾಗಿ ನಿಲ್ಲಿಸ್ತಾ ಹೋದ್ರೆ ಬಹುಶಃ ತೆಹ್ರಾನ್ನಿಂದ ಹಾರ್ಮೋಜ್ ವರೆಗೆ ಒಂದು ದೊಡ್ಡ ಮಾನವ ಸರಪಳಿನೇ ನಿರ್ಮಾಣ ಆಗಿಬಿಡುತ್ತೋ ಏನೋ. ಅಷ್ಟು ಜನರ ಜೊತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮೊಸಾದ್ ಅಲ್ಲೊಂದು ಕಾಂಟ್ಯಾಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿಟ್ಟಿದೆ. ಗೆಳೆಯರೆ, ಈ ಇಸ್ರೇಲ್ ಅನ್ನೋ ದೇಶ ಹುಟ್ಟಿತು ನೋಡಿ, ಆಗ್ಲೇ ಅವರು ತಮ್ಮ ದೊಡ್ಡ ಶತ್ರು ಅಂತ ನೋಡಿದ್ದು ಈ ಇರಾನ್ನನ್ನ. ಹಾಗೆ ಇರಾನ್ ಕೂಡ ಇಸ್ರೇಲ್ ಅನ್ನ ತನ್ನ ಶತ್ರು ಅಂತ ಭಾವಿಸಿತ್ತು. ಹಾಗೆ ಭಾವಿಸೋದಿಕ್ಕೆ ಅವರಿಗೆ ಮತ ಕೂಡ ಕಾರಣ ಆಗಿತ್ತು. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಅಲ್ಲಿ ಬಂದ ಮತೀಯ ಆಡಳಿತ ಇಸ್ರೇಲ್ ಅನ್ನ ತಮ್ಮ ಅತಿ ದೊಡ್ಡ ಶತ್ರುವನ್ನಾಗಿ ಕಾಣೋದಿಕ್ಕೆ ಶುರು ಮಾಡಿದ್ದು ಮತದ ಅಮಲಿನ ಕಾರಣದಿಂದ. ಇಸ್ಲಾಮಿಕ್ ಕಟ್ಟರವಾದಿಗಳು ಮತೀಯವಾದಿಗಳು ಏನಿದ್ದಾರೆ ಅವರು ಯಹೂದ್ಯರನ್ನ ನಖಶಿಖ ಅಂತ ದ್ವೇಷ ಮಾಡ್ತಾರೆ. ಅಂಥದ್ದೊಂದು ದ್ವೇಷ ಅವರು ನಂಬುವ ಪುಸ್ತಕಗಳಲ್ಲಿದೆ. ಹೀಗಾಗಿ ಥಿಯೋಕ್ರಸಿಯನ್ನು ತಬ್ಬಿಕೊಂಡಿದ್ದ ಇರಾನ್ನ ಆಡಳಿತ ಸಹಜವಾಗಿ ಇಸ್ರೇಲ್ ಬಗ್ಗೆ ಒಂದು ದ್ವೇಷವನ್ನು ಬೆಳೆಸ್ಕೊಳ್ತಾ ಹೋಯಿತು. ಇಸ್ರೇಲನ್ನ ಸದಾ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಹೋಯಿತು. ಇಸ್ರೇಲಿ ನೆಲವನ್ನ ಪ್ಯಾಲೆಸ್ತೀನ್ ಮಾಡೋ ಕನಸನ್ನ ಕಾಣ್ತಾ ಇಸ್ರೇಲ್ನ ಸುತ್ತ ತನ್ನ ಪ್ರಾಕ್ಸಿಗಳ ನೆಟ್ವರ್ಕ್ ಅನ್ನ ಬೆಳೆಸ್ತಾ ಹೋಯಿತು. ಇದೆಲ್ಲವನ್ನ ಇಸ್ರೇಲ್ ಕೂಡ ಅರ್ಥ ಮಾಡ್ಕೋತಾ ಇತ್ತು. ಹೀಗಾಗಿ ಇಸ್ರೇಲ್ ಇರಾನ್ನ ವಿರುದ್ಧ ತಾನು ತಗೋಬೇಕಾದ ಎಲ್ಲ ಎಚ್ಚರಿಕೆಗಳನ್ನು ತಗೊಳ್ತಾ ಇರಾನ್ನಲ್ಲಿ, ಇರಾನ್ನ ಒಳಗೆ ಮತ್ತು ಇರಾನ್ನ ಸುತ್ತ ತನ್ನದೊಂದು ಬೇಹುಗಾರಿಕಾ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತು. ಮೊಸಾದ್ ಇರಾನ್ನ ಪಕ್ಕದಲ್ಲಿನ ಅಜರ್ಬೈಜಾನ್ನಲ್ಲಿ, ಟರ್ಕಿಯಲ್ಲಿ, ಇರಾಕ್ ಅಲ್ಲಿ ಕೂತು ಇರಾನ್ನ ಮೇಲೆ ಕಣ್ಣಿಡೋದಕ್ಕೆ ಶುರು ಮಾಡ್ತು. ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೊಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಂಡಿದ್ದು ಕೂಡ ಇಸ್ರೇಲ್ನ ಗಮನಕ್ಕೆ ಬಂತು. ಇರಾನ್ನ ಬಳಿ ಅಣುಶಕ್ತಿ ಬಂದುಬಿಟ್ರೆ ಮಧ್ಯಪ್ರಾಚ್ಯದಲ್ಲಿ ಪವರ್ ಇಂಬ್ಯಾಲೆನ್ಸ್ ಶುರು ಆಗುತ್ತೆ ಅನ್ನೋ ಭಯ ಇಸ್ರೇಲ್ ಅನ್ನ ಕಾಡೋದಕ್ಕೆ ಶುರು ಆಯ್ತು. ಹೀಗಾಗಿ ಅವರು ಇರಾನ್ ಮೇಲೆ ಅವಕಾಶ ಸಿಕ್ಕಾಗೆಲ್ಲ ದಾಳಿಗಳನ್ನ ಆಯೋಜಿಸ್ತಾ ಹೋದ್ರು. ತಮ್ಮ ನೆಟ್ವರ್ಕ್ ಅನ್ನ ಅಲ್ಲಿ ಗಟ್ಟಿ ಮಾಡಿಕೊಂಡ್ರು. ಇರಾನ್ನ ಒಳಗಿಂದಲೇ ಅಲ್ಲಿನ
ಸೈಂಟಿಸ್ಟ್ಗಳನ್ನ ಕೊಲ್ಲಿಸಿದ್ರು, ಅವರ ಅಣು ಕೇಂದ್ರಗಳ ಮೇಲೆ ದಾಳಿಗಳನ್ನ ಮಾಡಿಸಿದ್ರು, ಸೈಬರ್ ಅಟ್ಯಾಕ್ಗಳ ಮೂಲಕ ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಸ್ಗಳು ಕೆಡೋ ಹಾಗೆ ನೋಡಿಕೊಂಡ್ರು, ಯುರೇನಿಯಂ ಶುದ್ಧೀಕರಣದಲ್ಲಿ ಸಮಸ್ಯೆ ಉಂಟಾಗೋ ಹಾಗೆ ಮಾಡಿದ್ರು, ಇರಾನಿನ ಕಟ್ಟರ್ವಾದಿ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಕೊಲ್ಲಿಸ್ತಾ ಹೋದ್ರು. ಹಾಗೆ ಇರಾನ್ನ ಪ್ರಾಕ್ಸಿ ನೆಟ್ವರ್ಕ್ಗಳೇನಿವೆ ಆ ನೆಟ್ವರ್ಕ್ಗಳ ನಾಯಕರನ್ನು ಕೂಡ ನಿಖರ ದಾಳಿಗಳ ಮೂಲಕ, ರಹಸ್ಯ ಆಪರೇಷನ್ಗಳ ಮೂಲಕ ಇಸ್ರೇಲ್ ನಾಶ ಮಾಡ್ತಾ ಹೋಯಿತು. ಇನ್ನು ಇರಾನ್ನ ಒಳಗೆ ಮತ್ತು ಇರಾನ್ನ ಸುತ್ತ ಮೊಸಾದ್ನ ಕಾರ್ಯಾಚರಣೆಗಳು ಮತ್ತು ಮೊಸಾದ್ ಕಾಂಟ್ಯಾಕ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳೋದು, ಈ ಥರದ ಚಟುವಟಿಕೆಗಳು ತೀವ್ರವಾಗಿದ್ದು 2000 ನಂತರ. ಅಲ್ಲಿ ಇಸ್ಲಾಮಿಕ್ ರೆಜಿಮ್ನ ವಿರುದ್ಧ ಇದ್ದ ಹೋರಾಟಗಾರರನ್ನ, ಬುಡಕಟ್ಟು ಜನರನ್ನ ಮೊಸಾದ್ ತನ್ನ ವಿಶ್ವಾಸಕ್ಕೆ ತಗೊಳ್ತು. ಅದರಲ್ಲೂ ಇರಾನ್ನಲ್ಲಿ ಒಂದಿಷ್ಟು ಬೇರೆ ಬೇರೆ ಬುಡಕಟ್ಟು ಜನಾಂಗಗಳಿದ್ವು. ಅವರಿಗೆ ಈ ಇಸ್ಲಾಮಿಕ್ ರೆಜಿಮ್ ಬಗ್ಗೆ ಅಂಥ ದೊಡ್ಡ ಆಸಕ್ತಿಯಾಗಲಿ ಪ್ರೀತಿಯಾಗಲಿ ಉಳ್ಕೊಂಡಿರಲಿಲ್ಲ. ಅಲ್ಲಿ ಅಜೇರಿಗಳಿದ್ರು, ಅವರು ಅಜರ್ಬೈಜಾನ್ ಜೊತೆ ತಮ್ಮ ಸಂಬಂಧಗಳನ್ನ ಬೆಳೆಸ್ಕೋತಾ ಇದ್ರು. ಯಾಕೆಂದ್ರೆ ಆ ಎರಡೂ ಬುಡಕಟ್ಟುಗಳು ಒಂದೇ ಆಗಿದ್ವು. ಇನ್ನು ಮತ್ತೊಂದು ಕಡೆ ಕುರ್ದುಗಳಿದ್ರು, ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಬಲೂಚರಿದ್ರು. ಇವರೆಲ್ಲ ಕೂಡ ಮೊಸಾದ್ನ ಜಾಲಕ್ಕೆ ಸುಲಭವಾಗಿ ಸಿಕ್ಕರು. ಯಾಕೆಂದ್ರೆ ಅಲ್ಲಿ ಇರಾನ್ ರಾಷ್ಟ್ರೀಯತೆಗಿಂತ ಈ ಬುಡಕಟ್ಟು ಜನಾಂಗಗಳಿಗೆ ತಮ್ಮ ಬುಡಕಟ್ಟು ಪ್ರತ್ಯೇಕತೆಗಳು ಮುಖ್ಯ ಅನ್ನಿಸ್ಕೊಂಡು, ಹೀಗಾಗಿ ಅವರನ್ನ ಅತ್ಯಂತ ಸುಲಭವಾಗಿ ಇಸ್ರೇಲ್ನ ಮೊಸಾದ್ ತನ್ನ ಬಲೆಗೆ ಕೆಡುಕೊಳ್ತು ಮತ್ತು ಅವರನ್ನೇ ಇರಾನ್ನ ಒಳಗೆ ತನ್ನ ಸ್ಪೈಗಳಾಗಿ ಬಳಸ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ತು. ಗೆಳೆಯರೆ, ಕುರುದುಗಳಿದ್ದಾರೆ ನೋಡಿ, ಇವರು ಒಂದು ಕಾಲಕ್ಕೆ ಇರಾನಿನ ರಾಜನ ವಿರುದ್ಧ ನಿಂತಿದ್ದವರು. ಇರಾನ್ನಲ್ಲಿ ಇಸ್ಲಾಮಿಕ್ ರೆಜಿಮ್ ಶುರುವಾಗುವಾಗ, ಅಂದ್ರೆ ಇಸ್ಲಾಮಿಕ್ ಕ್ರಾಂತಿಯ ಸಂದರ್ಭದಲ್ಲಿ ರಾಜನ ವಿರುದ್ಧ ಕುರ್ದುಗಳು ಈ ರೆವಲ್ಯೂಷನ್ಗೆ ಸಹಾಯವನ್ನು ಮಾಡಿದ್ರು. ಆದರೆ ಕಾಲಕ್ರಮೇಣ ಇಸ್ಲಾಮಿಕ್ ಕ್ರಾಂತಿಯ ನಂತರವೂ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರಿಗೆ ಅನ್ಸೋದಿಕ್ಕೆ ಶುರುವಾದಾಗ ಅವರು ಮೊಸಾದ್ ಜೊತೆ ಕೈ ಜೋಡಿಸೋದಕ್ಕೆ ನಿಂತರು. ಹಾಗೆ ಇರಾನ್ನ ಉತ್ತರ ಭಾಗದ ನೆಲ ಇದೆ ನೋಡಿ, ಅದು ಅಜರ್ಬೈಜಾನ್ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಅಲ್ಲಿ ಅಜೇರಿ ಜನಾಂಗ ಇದ್ದಾರೆ. ಅವರು ಕೂಡ ರೆಜಿಮ್ನ ವಿರುದ್ಧ ಕೆಲಸ ಮಾಡೋದಕ್ಕೆ ಸ್ವಯಂ ಪ್ರೇರಿತರಾಗಿ ಒಪ್ಪಿಕೊಂಡ್ರು. ಇನ್ನು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಸಿಸ್ತಾನ್ ಬಲೂಚಿಸ್ತಾನದಲ್ಲಿರುವ ಬಲೂಚ್ ಹೋರಾಟಗಾರರು ತಮ್ಮದೇ ನೆಲಕ್ಕಾಗಿ, ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಸಿಸ್ತಾನ್ ಬಲೂಚಿಸ್ತಾನ್ ಭಾಗದಲ್ಲಿ ಇರಾನಿನ ಶಿಯಾ ಆಡಳಿತ ಸುನ್ನಿ ಮುಸಲ್ಮಾನರ ಮೇಲೆ ಒಂದಷ್ಟು ದಬ್ಬಾಳಿಕೆಗಳನ್ನು ಕೂಡ ಮಾಡ್ತಾ ಇತ್ತು. ಅಲ್ಲಿ ಪಾಕಿಸ್ತಾನ ಬೆಳೆಸಿದ ಒಂದಷ್ಟು ಭಯೋತ್ಪಾದಕ ಸಂಘಟನೆಗಳು ಇದ್ವು. ಇದೆಲ್ಲ ಅಲ್ಲಿ ಮೊಸಾದ್ ಬಳಸ್ಕೊಳ್ಳೋದಕ್ಕೆ ಮುಂದಾಯಿತು. ಅಲ್ಲಿನ ಸುನ್ನಿಗಳನ್ನ ಇರಾನ್ನ ಶಿಯಾ ರೆಜಿಮ್ ವಿರುದ್ಧ ಬೇಹುಗಾರಿಕೆಗೆ ಮೊಸಾದ್ ಬಳಕೆ ಮಾಡ್ತು. ಇದರ ಜೊತೆ ಇರಾನ್ನಲ್ಲೇ ಒಂದಷ್ಟು ಜನಕ್ಕೆ ಮೊಸಾದ್ ಬ್ರೈಬ್ ಮಾಡ್ತು. ಆಡಳಿತದ ಒಳಗಿರೋರು, ಸೇನಾ ಅಧಿಕಾರಿಗಳು, IRGC ಅಧಿಕಾರಿಗಳು, ಖುದ್ಸಲ್ಲಿ ಬಸಿಜಲ್ಲಿ ಇರೋರು, ಹೀಗೆ ಅಧಿಕಾರಕ್ಕೆ ಹತ್ತಿರ ಇರುವ ಸಾಕಷ್ಟು ಮಂದಿಯನ್ನ ಇಸ್ರೇಲ್ ತನ್ನ ತೆಕ್ಕೆಗೆ ತಗೊಳ್ತು. ಗೆಳೆಯರೆ, ಹಣ, ಹೆಣ್ಣು, ಮತ್ತೊಂದು ಯಾವುದು ಬೇಕೋ ಅದನ್ನೆಲ್ಲವನ್ನ ಮೊಸಾದ್ ಇಲ್ಲಿ ಫೀಡ್ ಮಾಡ್ತಾ ಹೋಯ್ತು. ಯಾರಿಂದ ಹೇಗೆ ಕೆಲಸ ಮಾಡಿಸಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರಿಗೇನು ಬೇಕೋ ಅದನ್ನ ಕೊಡ್ತಾ ಹೋಯ್ತು. ಅದರ ಪರಿಣಾಮ ಇರಾನ್ನ ಪ್ರತಿಯೊಂದು ಮಾಹಿತಿಯು ಮೊಸಾದನ್ನ ತಲುಪೋದು ಸುಲಭ ಆಯಿತು. ಇಲ್ಲಿ ಮೊಸಾದ್ನ ನೆಟ್ವರ್ಕ್ ಹೇಗಿದೆ ಅಂದ್ರೆ, ಯಾವ ನಾಯಕ ಎಲ್ಲಿಗೆ ಯಾವ ಸಮಯಕ್ಕೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಹೋಯ್ತು. ಹಾಗೆ ಮೊಸಾದ್ ಇರಾನ್ ಒಳಗಿನ ರಾಜಕೀಯ ನಾಯಕರ ಫೋನುಗಳನ್ನ ಟ್ಯಾಪ್ ಮಾಡ್ತಾ ಹೋಯ್ತು. ಇನ್ನು ಈ ಇರಾನಿಯರ ಮೊಬೈಲ್ ಪ್ರೀತಿಯ ಬಗ್ಗೆ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಕೂಡ ಸಾಕಷ್ಟು ಗಮನಿಸಿದ್ದಾರೆ. ಇಸ್ರೇಲ್ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳ ವಿರುದ್ಧ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಹೆಜ್ಬುಲ್ಲಾ ಕೇಡರ್ಗಳನ್ನ ಮತ್ತು ಲೀಡರ್ಗಳನ್ನ ಹೊಡೆದು ಹಾಕೋದಿಕ್ಕೆ ಅವರು ಪೇಜರ್ಗಳನ್ನ ಬಳಸ್ಕೊಂಡ್ರು. ಪೇಜರ್ನ ಒಳಗೆ ಸಣ್ಣ ಬಾಂಬುಗಳನ್ನಿಟ್ಟು ಅವುಗಳನ್ನ ಸ್ಫೋಟ ಮಾಡೋ ಮೂಲಕ ಸಾಕಷ್ಟು ಜನರನ್ನ ಇಸ್ರೇಲ್ ಅಲ್ಲಿ ಹೊಡೆದು ಹಾಕಿದಷ್ಟೇ ಅಲ್ಲ, ಅವರು ಅಷ್ಟು ದಿನ ಸಂವಹನಕ್ಕೆ ಬಳಸ್ತಾ ಇದ್ದ ಸಾಧನಗಳೇನಿದ್ವು ಅವುಗಳ ಬಗ್ಗೆನೇ ಒಂದು ಅನುಮಾನ ಬರುವ ಹಾಗೆ ಕೂಡ ಇಸ್ರೇಲ್ ಅಲ್ಲಿ ಮಾಡ್ತು. ಇದು ಬರೀ ಶತ್ರುಗಳನ್ನ ದೈಹಿಕವಾಗಿ ಕೊಂದು ಹಾಕೋದಷ್ಟೇ ಅಲ್ಲ, ಅವರ ಮನಸ್ಸಲ್ಲೊಂದು ಭಯವನ್ನ ಬಿತ್ತನೆ ಮಾಡೋ ಮೂಲಕ ಕೂಡ ಮಾನಸಿಕವಾಗಿ ಅವರನ್ನ ಕೊಲ್ಲುವ ಕೆಲಸವನ್ನು ಇಲ್ಲಿ ಇಸ್ರೇಲ್ ಮಾಡ್ತಾ ಹೋಯ್ತು. ಹೀಗೆ ಯಾವಾಗ ಪೇಜರ್ಗಳು, ಮೊಬೈಲ್ಗಳಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೂಲಕ ಕೂಡ ಇಸ್ರೇಲ್ ಶತ್ರುಗಳನ್ನ ಕೊಲ್ತಾ ಇದೆ ಅಂತಾಯ್ತು, ಆಗ ಇರಾನ್ನ ನಾಯಕರಿಗೊಂದು ಸಣ್ಣ ಭಯ ಶುರು ಆಗುತ್ತೆ. ಅವರು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸೋದನ್ನೇ ನಿಲ್ಲಿಸಿಬಿಡ್ತಾರೆ. ಆದ್ರೆ ಇನ್ನು ಕೆಲ ನಾಯಕರಿಗೆ ಸತ್ರು ಪರವಾಗಿಲ್ಲ, ಮೊಬೈಲ್ ಬಿಡೋದಿಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿ. ಹೀಗಾಗಿ ಅವರು ತಮ್ಮ ಮೊಬೈಲ್ಗಳನ್ನ ಬಳಸ್ತಾ ಇದ್ರು. ಆ ಮೊಬೈಲ್ಗಳ ಸಂಭಾಷಣೆಯ ಮೂಲಕವೇ ಸಾಕಷ್ಟು ಮಾಹಿತಿ ಇಸ್ರೇಲ್ಗೆ ರವಾನೆ ಆಗ್ತಾ ಇತ್ತು. ಇರಾನ್ನ ಟ್ರಾಫಿಕ್ ಕ್ಯಾಮೆರಾಗಳನ್ನ ಕೂಡ ಇಸ್ರೇಲ್ ಹ್ಯಾಕ್ ಮಾಡ್ತು. ಹೀಗೆ ಮೊಸಾದ್ ಇಷ್ಟೆಲ್ಲ ಮಾಡ್ತಿದ್ದ ಸಮಯದಲ್ಲೇ ಅಮೆರಿಕದ CIA ಕೂಡ ಮೊಸಾದ್ ಏಜೆಂಟರ ಜೊತೆ ಕೈ ಜೋಡಿಸ್ತು. ಅಲ್ಲಿ ನೆಟ್ವರ್ಕ್ ಮತ್ತು ಇನ್ಫಾರ್ಮೇಶನ್ ಇನ್ನಷ್ಟು ಬಲಿಷ್ಠಗೊಳ್ತು. ಹೀಗಾಗಿ ಇಸ್ರೇಲ್ ಹಾಗೂ ಅಮೆರಿಕಾಗಳ ದಾಳಿಗಳು ನಿಖರವಾಗಿ ಆಗೋದಿಕ್ಕೆ ಶುರುವಾದವು.
ಗೆಳೆಯರೆ, ಇಸ್ರೇಲ್ ಇರಾನ್ನ ಒಳಗಡೆ ಅದೆಂಥ ಅದ್ಭುತವಾದ ಸ್ಪೈ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿತ್ತು ಅನ್ನೋದು ನಿಮಗೆ ಇನ್ನೂ ನಿಖರವಾಗಿ ಅರ್ಥ ಆಗಬೇಕು ಅಂದ್ರೆ ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅನ್ನ ಇಸ್ರೇಲ್ ಹೆದ್ದಾರಿಯಲ್ಲಿ ಆಟೋಮೇಟೆಡ್ ಗನ್ಗಳನ್ನು ಬಳಸಿ ತುಂಬಾ ದೂರದಿಂದ ರಿಮೋಟ್ ಬಳಸಿ ಆ ಗನ್ ಅನ್ನ ಆಪರೇಟ್ ಮಾಡಿ ಕೊಂದಿದ್ದಿದೆಯಲ್ಲ, ಆ ಕಥೆ ನಿಮಗೆ ಗೊತ್ತಿದ್ರೆ ಇಸ್ರೇಲಿನ ನೆಟ್ವರ್ಕ್ ಇರಾನ್ನೊಳಗೆ ಎಷ್ಟು ಬೇರು ಬಿಟ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಆ ಬಗ್ಗೆ ಈ ಹಿಂದೊಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಆ ಸೈಂಟಿಸ್ಟ್ ಹತ್ಯೆಯ ಪ್ರಕರಣದಲ್ಲಿ ಯಾವ ಇಸ್ರೇಲಿ ಯಹೂದ್ಯನೂ ಇರಾನ್ನಲ್ಲಿ ಇರಲಿಲ್ಲ. ಯಹೂದ್ಯರು ಬಂದು ಆ ಹತ್ಯೆಯನ್ನು ಮಾಡಲೂ ಇಲ್ಲ. ಅದೆಲ್ಲವನ್ನ ಮಾಡಿದ್ದು ಇರಾನ್ನಲ್ಲೇ ಕುಳಿತಿದ್ದ ಇರಾನಿ ಜನಾನೇ. ಅವರನ್ನು ಆಪರೇಟ್ ಮಾಡಿದ್ದು ಮಾತ್ರ ಇಸ್ರೇಲ್ ಅಲ್ಲಿ ಕುಳಿತ ಯಹೂದಿ ಏಜೆಂಟ್ರು. ಗೆಳೆಯರೆ, ಇಲ್ಲಿ ಮತ್ತೊಂದು ವಿಶೇಷ ಏನು ಗೊತ್ತಾ, ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಇದ್ರಲ್ಲ, ಅವ್ರು ಯಾರಿಗೂ ಕೂಡ ತಮಗೆ ಆದೇಶಗಳನ್ನು ಕೊಡ್ತಾ ಇರೋದು ಯಾರಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಮೊದಲನೇ ವ್ಯಕ್ತಿಗೆ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ಅರ್ಥ ಕೂಡ ಆಗ್ತಿರ್ಲಿಲ್ಲ. ಅಲ್ಲೇನಿದ್ರು ಜಸ್ಟ್ ಯಾರೋ ಹೇಳ್ತಾ ಇದ್ರು, ಅದು ಮತ್ತಿನ್ಯಾರಿಗೋ ಮೆಸೇಜ್ ತಲುಪ್ತಾ ಇತ್ತು, ಅದನ್ನು ಇನ್ಯಾರೋ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಡೆಸುವ ಕಾರ್ಯಾಚರಣೆಗಳಿರುತ್ತವೆ ನೋಡಿ, ಅವು ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲೂ ಹೀಗೇ ಇರುತ್ತವೆ. ಆಪರೇಟ್ ಮಾಡೋವನು ಬೇರೆ ಇರ್ತಾನೆ, ಅದಕ್ಕೆ ಆದೇಶ ಕೊಡೋವನು ಬೇರೆ ಇರ್ತಾನೆ, ಅದನ್ನು ಪ್ಲಾನ್ ಮಾಡೋವನು ಬೇರೆ ಇರ್ತಾನೆ, ಅವನಿಗೆ ಆಯುಧಗಳನ್ನು ತಲುಪಿಸೋವನು ಬೇರೆ ಇರ್ತಾನೆ, ಹಣ ಮತ್ತೆಲ್ಲಿಂದಲೂ ಬರುತ್ತೆ, ರೆಕ್ಕಿಯನ್ನು ಮತ್ತೆ ಯಾರೋ ಮಾಡ್ತಾರೆ. ಈ ಕೆಲಸಗಳನ್ನು ಮಾಡ್ತಾ ಇರೋ ಒಂದು ನೆಟ್ವರ್ಕ್ ಇರುತ್ತಲ್ಲ, ಅವ್ರು ಯಾರಿಗೂ ಕೂಡ ಒಬ್ಬರ ಪರಿಚಯ ಒಬ್ಬರಿಗಿರೋದೇ ಇಲ್ಲ. ಅಲ್ಲಿ ಸಾಕಷ್ಟು ಗೋಡೆಗಳಿರುತ್ತವೆ. ಆ ಗೋಡೆಗಳ ಹಿಂದೆ ಏನು ನಡೀತಾ ಇದೆ ಅನ್ನೋದು ಮತ್ತೊಂದು ಬದಿಯಲ್ಲಿದ್ದವರಿಗೆ ಗೊತ್ತೂ ಆಗೋದಿಲ್ಲ. ಆದರೆ ಅಲ್ಲಿ ಯಾವ ಕೆಲಸ ಆಗಬೇಕಿರುತ್ತೋ ಆ ಕೆಲಸ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೋ ಅದರ 100 ಪಟ್ಟು ಹಣ ಅಲ್ಲಿ ಸಾಕ್ಷ್ಯಾಧಾರಗಳಿಲ್ಲದೆ ಯಾರದನ್ನು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗದೆ ಎಲ್ಲ ಸಾಕ್ಷ್ಯಗಳನ್ನು ಅಳಿಸಿ ಬಿಡೋದಕ್ಕೆ ಖರ್ಚಾಗುತ್ತೆ. ಹೀಗಾಗಿನೇ ಇಂಟೆಲಿಜೆನ್ಸ್ ಆಪರೇಷನ್ಗಳು ಯಾವಾಗಲೂ ಅತ್ಯಂತ ಗೌಪ್ಯವಾಗಿ ಮತ್ತು ನಿಖರವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ಮೊಸಾದ್ ಕೂಡ ಅದೇ ತರದ ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋಯ್ತು. ಯಾರೋ ವಾಹನದಲ್ಲಿ ಬರ್ತಾ ಇದ್ರು, ಅದನ್ನ ಮತ್ತಿನ್ಯಾರಿಗೋ ಕೊಡ್ತಾ ಇದ್ರು. ಇನ್ನೊಬ್ಬ ಯಾರೋ ಬಂದು ಒಂದು ಬಾಕ್ಸ್ ತಂದು ಕೊಡ್ತಾನೆ, ಮತ್ತೊಬ್ಬ ಇನ್ನೆಲ್ಲೋ ಆ ಬೈಕ್ ಅನ್ನ ಹತ್ತಾನೆ, ಅವನ ಕೈಗೆ ಇನ್ಯಾರೋ ಬಂದೂಕನ್ನ ಕೊಡ್ತಾರೆ, ಇನ್ಯಾರೋ ಬಂದು ಫೋಟೋ ಕೊಡ್ತಾರೆ, ಮತ್ಯಾರೋ ಬಾಂಬ್ ಅನ್ನ ತಗೊಂಡು ಬಂದು ಕೊಟ್ಟು ಒಂದು ಕಾರ್ ನಂಬರ್ ಅನ್ನ ಕೊಟ್ಟು ಇದಕ್ಕೆ ಅಂಟಿಸು ಅಂತ ಹೇಳಿ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಕೆಲಸ ಕೂಡ ಅತ್ಯಂತ ನಿಖರವಾಗಿ ಅಚ್ಚುಕಟ್ಟಾಗಿ ನಡೀತಾ ಹೋಗುತ್ತೆ. ಆದ್ರೆ ಮಾಡಿದವರು ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಮತ್ತು ಹೊಡಿಬೇಕಾದ ಗುರಿ ಯಾವತ್ತಿಗೂ ತಪ್ಪೋದು ಇಲ್ಲ. ಗೆಳೆಯರಲ್ಲಿ ಮೊಸಾದ್ ಇಷ್ಟೆಲ್ಲ ಮಾಡ್ತಾ ಇತ್ತಲ್ಲ, ಆಗ ಇರಾನ್ ತನ್ನಲ್ಲಿನ ಮೊಸಾದ್ ಏಜೆಂಟ್ಗಳನ್ನು ಹುಡುಕೋದಿಕ್ಕೆ ಶುರು ಮಾಡ್ತು. ಅದು ಹೇಗಾಯ್ತು ಅಂದ್ರೆ, ಸಮಾಜದ ಒಳಗಿದ್ದ ರೆಜಿಮ್ನ ವಿರುದ್ಧ ಹೋರಾಡ್ತಾ ಇದ್ರಲ್ಲ, ಅವರೆಲ್ಲರನ್ನ ಮೊಸಾದ್ನ ಏಜೆಂಟರು ಅಂತಲೇ ಇರಾನ್ ಭಾವಿಸೋದಿಕ್ಕೆ ಶುರು ಮಾಡ್ತು. ಅವರೆಲ್ಲರನ್ನ ಕೊಲ್ಲೋದಿಕ್ಕೆ ಶುರು ಮಾಡ್ತು. ಇಷ್ಟಾದ್ರೂ ಇರಾನ್ನಲ್ಲಿನ ಇಸ್ರೇಲ್ನ ಶಕ್ತಿ ಏನೂ ಕಡಿಮೆ ಆಗಲಿಲ್ಲ. ಮೊಸಾದ್ ತನ್ನ ನೆಟ್ವರ್ಕ್ ಅನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋಯ್ತು. ಈಗಂತೂ ಆ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಮುನ್ನಡೆಸೋದಕ್ಕೆ ಲೀಡರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಲ್ಲಿ IRGC ತನ್ನ ಪಾತ್ರವನ್ನ ನಿರ್ವಹಿಸಬೇಕು. ಅವರು ಅದನ್ನ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. IRGC ಒಳಗೆ ಇಸ್ರೇಲಿನ ಮೊಸಾದ್ ಏಜೆಂಟರ್ ಇದ್ರೆ ಅದನ್ನ ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಇರಾನ್ನ ಆಡಳಿತ ಯಾರಿಗೆ ಹೆದರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಮೊಸಾದ್ನ ಹೆಸರು ಕೇಳಿದ್ರು ಅವರು ಬೆಚ್ಚಿ ಬೀಳೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇದು ಗೆಳೆಯರೆ ಇರಾನ್ನಲ್ಲಿ ಮೊಸಾದ್ನ ಶಕ್ತಿ ಹಾಗೂ ಅವರಿಗೆ ಆ ಶಕ್ತಿ ಬಂದಿದ್ದು ಹೇಗೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.